ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ಬೋದು, ಕಳೆದ ಸೀಸನ್ ನ 5 ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಅತಿಥಿ ವೈಭವನ ಕೊಡ್ಲೇಬೇಕು ಅಂತ ಬಿಗ್ ಬಾಸ್ ಅವರು ಹೇಳಿದ್ದಾರೆ. ಆದ್ರೆ ಗಿಲ್ಲಿ ಅವರು ಇಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಜಾಸ್ತಿಯಾಗಿನೇ ಇರಿಟೇಟ್ ಮಾಡಿದ್ರು ಅವ್ರಿಗೆಲ್ಲ. ಆದ್ರೆ ಅವ್ರು ಮಾಡ್ತಾ ಇರೋದು ಕಾಮಿಡಿ ಆಗಿರೋದ್ರಿಂದ ಏನ್ ಪರವಾಗಿಲ್ಲ ಅನ್ಸುತ್ತೆ. ಆದ್ರೆ ಇಲ್ಲಿ ಯಾರಪ್ಪ ಅಂದ್ರೆ ಮಂಜು ಅವರು ಹಾಗೇನೆ ಮತ್ತೆ ರಜತ್ ಅವರು ತುಂಬಾನೇ ಶಾರ್ಟ್ ಟೆಂಪರ್ ಆಗಿದ್ದಾರೆ. ಸೊ ಅವ್ರಿಗೆ ಗಿಲ್ಲಿ ಅವರ ಕಾಮಿಡಿಯನ್ನ ತಗೊಳಕ್ ಆಗಲ್ಲ ಅಂತ ಹೇಳ್ಬೋದು. ಇಷ್ಟು ದಿನ ಈ ಮನೆಯಲ್ಲಿ ಇದ್ದವ್ರು ಹೆಂಗ್ ಸಹಿಸ್ಕೊಂಡಿದ್ದಾರೋ ಗಿಲ್ಲಿ ಅವ್ರನ್ನ, ಹಾಗೇನೆ ಇವರು ನೆಗ್ಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಥವಾ ಇದೇ ರೀತಿಯಾಗಿ ಜಾಸ್ತಿಯಾಗಿ ತಗೊಳ್ತಾ ಇದ್ರೆ, ಮನಸ್ಸಿಗೆ ಹಚ್ಕೊಳ್ತಾ ಇದ್ರೆ ಅದು ತುಂಬಾನೇ ಕ್ಲಾಶಸ್ ಗಳು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ಗಿಲ್ಲಿ ಅವರು ಕೂಡ ಸ್ವಲ್ಪ ಇರಿಟೇಟ್ ಜಾಸ್ತಿನೇ ಮಾಡಿದ್ರು. ಹಾಗೇನೆ ಅದ್ರ ಜೊತೆಗೇನೆ ಬಿಟ್ಟಿಯಾಗಿ ತಿನ್ನಕ್ ಬಂದಿದ್ದೀರಾ ಅಂದ್ರು. ಅದು ನನಗೆಲ್ಲೋ ಒಂದ್ ಕಡೆ ತಪ್ಪು ಅನಿಸ್ತು. ಮಾತಾಡೋದು ಮಾತಾಡ್ಲಿ, ಮಾತಾಡ್ಬೇಕು, ಕಾಮಿಡಿ ಮಾಡ್ಬೇಕು ಅನ್ನೋ ಬರದಲ್ಲಿ ಇನ್ನೊಬ್ಬರನ್ನ ಹೀಯಾಳಿಸಬಾರ್ದು ಅಥವಾ ಕೆಟ್ಟದಾಗಿ ಅವ್ರಿಗೆ ಮನಸ್ಸಿಗೆ ನೋವಾಗೋ ತರ ಮಾತಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೇನೆ ಅದ್ರ ಜೊತೆಗೆ ಮಂಜು ಅವ್ರ ಬಗ್ಗೆ 3ನೇದ 4ನೇದ ಅಂತ ಕೇಳ್ತಾರೆ. ಅದು ಕಾಮಿಡಿ ಆಗಿ ಕೇಳಿದ್ದು, ಅದನ್ನ ಅಲ್ಲಿಗೆ ಬಿಟ್ಟಿದ್ರೆ ಮಂಜು ಅವರು ಸರಿ ಇರೋದು ಅಂತ ನನ್ನ ಅಭಿಪ್ರಾಯ. ಆದ್ರೆ ಅದ್ರ ಬಗ್ಗೆ ಅಷ್ಟೊಂದು ಜೋರಾಗಿ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ. ಇನ್ನು ಇವತ್ತಿನ ಎಪಿಸೋಡ್ ನೋಡೋದಾದ್ರೆ, ಬಂದಿರುವಂತ ಅತಿಥಿಗಳಿಗೆ ಮನರಂಜನಾ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಬಿಗ್ ಬಾಸ್ ಅವರು. ಅದರಲ್ಲಿ ಥೀಮ್ ನ ಕೊಟ್ಟಿದ್ದಾರೆ. ಹುಡುಗಿರ್ದು ಗ್ರೂಪ್ ಡ್ಯಾನ್ಸ್, ಹಾಗೇನೆ ಹುಡುಗರ್ದು ಪ್ರಾಪರ್ಟಿ ಡ್ಯಾನ್ಸ್ ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಗಿಲ್ಲಿ ಅವ್ರಿಗೆ ರೋಸ್ಟ್ ಮಾಡ್ಬೇಕು ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಬಿಗ್ ಬಾಸ್ ಅವರು ಕೂಡ ಗಿಲ್ಲಿಗೆ ಜಾಸ್ತಿನೇ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತ್ತಾನೆ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋ ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಎನರ್ಜಿ ಅಂತೂ ಡಬಲ್ ಆಗಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಮಾಜಿ ಕಂಟೆಸ್ಟೆಂಟ್ ಗಳೆಲ್ಲ ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಮನೆ ಅನ್ನೋದು ಹೋಟೆಲ್ ಆಗಿ ರೆಸಾರ್ಟ್ ಆಗಿ ಕನ್ವರ್ಟ್ ಆಗಿದೆ. ಇನ್ನು ಬಿಗ್ ಬಾಸ್ ಹೋಟೆಲ್ಗೆ ಗೆಸ್ಟ್ ಗಳಾಗಿ ಕಳೆದ ಸೀಸನ್ ರಜತ್ ಅವರು, ಮಂಜು ಅವರು, ಹಾಗೇನೆ ಚೈತ್ರ ಕುಂದಾಪುರ ಅವರು, ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವರು ಕೂಡ ಬಂದಿದ್ದಾರೆ. ಇನ್ನು ರಜತ್ ಅವರು ಬಂದಿದ್ದಾರೆ ಅಂದ್ರೆ ಮಾತ್ರ ಡಬಲ್ ಎನರ್ಜಿ ಅಂತ ಹೇಳ್ಬೋದು. ಎಲ್ರು ಒಂದ್ ಲೆಕ್ಕ ಆದ್ರೆ ರಜತ್ ಅವರೇ ಇನ್ನೊಂದ್ ಲೆಕ್ಕ. ಅದ್ರಲ್ಲೂ ಗಿಲ್ಲಿ ಅವರಿಗೆ ಹಾಗೇನೆ ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗೇನೆ ಟಾಂಟ್ ನ ಕೊಡ್ತಿದ್ದಾರೆ ಪ್ರೋಮೋದಲ್ಲಿ. ಒಟ್ನಲ್ಲಿ ಈ ವಾರದ ಏನ್ ಟಾಪಿಕ್ ಇದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಇವರೆಲ್ಲ ಬಂದಿರೋರು ಬರೀ ಒಂದ್ ದಿನಕ್ಕೆ ಮಾತ್ರ ಇರ್ತಾರ ಅಥವಾ ತುಂಬಾ ದಿನ ಇರ್ತಾರ ಅಂತ ಕಾಯ್ದು ನೋಡಬೇಕು. ಅಂದ್ರೆ ಒಂದ್ ವಾರವರೆಗೂ ಇರ್ತಾರ ಈ ಟಾಸ್ಕ್ ಫುಲ್ ಮುಗಿಯೋವರೆಗೂ ಅಂತ. ಇನ್ನು ಇವರು ಇವತ್ತು ಹೋದ್ರೆ ಮತ್ತೆ ನಾಳೆ ಬೇರೆ ಕಂಟೆಸ್ಟೆಂಟ್ ಗಳು ಬರೋ ಅಂತ ಸಾಧ್ಯತೆ ಇದೆಯಾ ಅಂತ ಕಾಯ್ದು ನೋಡ್ಬೇಕು. ಇನ್ನು ಪ್ರೋಮೋ ಕಡೆಗೆ ನೋಡೋದಾದ್ರೆ, ಮೊದಲಿಗೆ ಇಲ್ಲಿ ಮಂಜು ಅವರು ಬಿಗ್ ಬಾಸ್ ಮನೆಗೆ ಕಾಲ್ ಮಾಡ್ತಾರೆ. ಸ್ಪಂದನ ಅವರು ರಿಸೆಪ್ಷನಿಸ್ಟ್ ಆಗಿ ಆ ಕಾಲ್ ನ ಪಿಕ್ ಮಾಡ್ತಾರೆ. ಅವರು ಹೇಳ್ತಾರೆ, ಇವಾಗ ನಾವು ರೂಮ್ ಗಳನ್ನ ಅಲರ್ಟ್ ಮಾಡ್ಕೊಂಡಿದ್ವಲ್ಲ, ಇವಾಗ ಬರ್ತಾ ಇದೀವಿ, ಆನ್ ದ ವೇ ಅಲ್ಲಿ ಇದೀವಿ ಅಂತ ತೋರಿಸಿದ್ದಾರೆ. ಸಖತ್ತಾಗಿ ಎಂಟ್ರಿನ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗಾಡಿಯಲ್ಲಿ ಕೂತ್ಕೊಂಡು 5 ಜನ ಕೂಡ ಒಂದೇ ಬಾರಿಗೆ ಮೇನ್ ಗೇಟ್ ಇಂದ ಎಂಟ್ರಿನ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಅಂತ ಹೇಳ್ಬೋದು ಎಂಟ್ರಿ ಮಾತ್ರ ಎಲ್ರದ್ದು. ಇನ್ನು ರಜತ್ ಅವರು ಹಾಗೇನೆ ತ್ರಿವಿಕ್ರಮ್ ಅವರು ಸೇರ್ಕೊಂಡು ಎಲ್ರ ಕಾಲನ್ನ ಸಖತ್ತಾಗೇನೆ ಎಳಿತಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಈ ಪ್ರೋಮೋಗೆ ಬಿಗ್ ಬಾಸ್ ಅವರು ಕೊಟ್ಟಿರೋ ಟೈಟಲ್ ಬಂದಿಟ್ಟು ಮನೆಯಲ್ಲಿ ಪಾರ್ಟಿ ನಡೆಯುತ್ತೆ, ನೀವು ಕುತ್ಕೊಂಡು ನೋಡ್ಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಇದಂತೂ ಎಲ್ರಿಗೂ ಹೊಟ್ಟೆ ಉರಿಯುತ್ತೆ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಇದೇ 11 ಸೀಸನ್ ಅಲ್ಲೇನೆ ಹೋಟೆಲ್ ಆಗಿ ಮತ್ತೆ ಹಾಗೇನೆ ಇನ್ನೊಂದು ಅರ್ಧ ಜನ ಹೋಟೆಲ್ ಸಿಬ್ಬಂದಿಗಳಾಗಿ, ಇನ್ನ ಅರ್ಧ ಜನ ಬಂದಿರುವಂತ ಗೆಸ್ಟ್ ಗಳಾಗಿ ಇದ್ರು. ಅದ್ರಲ್ಲಿ ಎಲ್ರು ಕದ್ದು ಮುಚ್ಚಿ ತಿನ್ನೋದು ಮಾಡೋದು ನೀವು ನೋಡಿರ್ಬೋದು. ಆ ರೀತಿ ಆಗುತ್ತಾ ಅಂತ ಇಲ್ಲಿ ಕಾಯ್ದು ನೋಡ್ಬೇಕು. ಒಟ್ನಲ್ಲಿ ಈ ಟಾಸ್ಕ್ ಅಂತೂ ಸಖತ್ತಾಗಿ ಇರುತ್ತೆ. ಆದ್ರೆ ಈ ಬಾರಿ ಕಂಟೆಸ್ಟೆಂಟ್ ಗಳನ್ನ ಡಿವೈಡ್ ಮಾಡಿಲ್ಲ. ಹೊಸ ಕಂಟೆಸ್ಟೆಂಟ್ ಗಳ ಅಥವಾ ಹಳೆ ಕಂಟೆಸ್ಟೆಂಟ್ ಗಳನ್ನ ಕರ್ಸಿರೋದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಮನೆ ಮಾತ್ರ ಸಖತ್ತಾಗಿನೇ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಬಾರ್ ಕೂಡ ರೆಡಿ ಆಗಿದೆ ಅಂತ ಹೇಳ್ಬೋದು ಅದ್ರಲ್ಲೇನೆ ಮನೆಯಲ್ಲಿ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಎಲ್ರು ಅಡಿಗೆ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ. ಸ್ವಲ್ಪ ಜನ ಮನೆನ ಕ್ಲೀನ್ ಮಾಡೋದ್ರಲ್ಲಿ, ರೂಮ್ ಗಳನ್ನ ಸ್ವಚ್ಛವಾಗಿಡೋದ್ರಲ್ಲಿ ಅವರು ಕಾಣಿಸ್ಕೊತಿದ್ದಾರೆ. ಇನ್ನು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೇನ್ ಶೆಫ್ ಆಗಿ ರಘು ಅವರಿದ್ದಾರೆ. ಹಾಗೇನೆ ಜಾನ್ವಿ ಅವರು ಮತ್ತೆ ಸೂರಜ್ ಹಾಗೂ ಧನುಷ್ ಅವರು ಕಾಣಿಸ್ಕೊತಾ ಇದ್ದಾರೆ. ಇನ್ನು ಮಿಕ್ಕಿರೋ ಅವರು ವೆಲ್ಕಮ್ ಮಾಡ್ಕೊಳ್ಳೋಕೆ ಅಂತ
ನಿಂತಿದ್ದಾರೆ. ಇನ್ನು ಬಿಬಿ ಪ್ಯಾಲೇಸ್ ನ ಮ್ಯಾನೇಜರ್ ಆಗಿ ಅಭಿಷೇಕ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಇನ್ನು 5 ಜನ ಹಳೆ ಕಂಟೆಸ್ಟೆಂಟ್ ಗಳಂತೂ ಸಖತ್ತಾಗಿ ಬಂದಿದ್ದಾರೆ. ಸಖತ್ತಾಗಿನೇ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಮನೆಯಲ್ಲಿ. ಇನ್ನು ರಜತ್ ಅವರಂತೂ ಸಖತ್ತಾಗಿ ಅವ್ರ ಪರ್ಫಾರ್ಮೆನ್ಸ್ ನ ತೋರಿಸ್ತಿದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಒಂದ್ ಲೆಕ್ಕ ಆದ್ರೆ ರಜತ್ ಅವರೇ ಇನ್ನೊಂದ್ ಲೆಕ್ಕ ಅಂತ ಹೇಳ್ಬೋದು. ಕಳೆದ ಸೀಸನ್ ಅಲ್ಲಿ ನೀವು ನೋಡಿರ್ಬೋದು ಸಖತ್ತಾಗಿನೇ ಎಲ್ರಿಗೂ ಟಾಂಟ್ ಕೊಡ್ತಾ ಇದ್ರು. ಇನ್ನು ಈ ಸಾತಿ ಕೇಳ್ಬೇಕಾ ಇನ್ನು ಇಲ್ಲಿ ಗಿಲ್ಲಿ ಅವ್ರಿಗೂ ಕೂಡ ಇಲ್ಲಿ ರಜತ್ ಅವರು ಸಖತ್ತಾಗಿ ಕಾಲ್ನ ಎಳಿತಿದ್ದಾರೆ. ಕಾವು ಅಂತ ಕರೀತಾರೆ. ಅದಕ್ಕೆ ಗಿಲ್ಲಿ ಅವರು ಹೇಳ್ತಾರೆ ಕಾವು ಅನ್ಬೇಡಿ ಅನ್ನೋ ನೋವಾಗುತ್ತೆ ಅಂತ. ಅದಕ್ಕೆ ತ್ರಿವಿಕ್ರಮ್ ಅವರು ಸಖತ್ತಾಗಿನೇ ಟಾಂಟ್ ಕೂಡ ಕೊಟ್ಟಿದ್ದಾರೆ. ನೋವಾಗ್ಲಿ ಬಿಡು ಅದಕ್ಕೆ ತಾನೇ ಬಂದಿರೋದು ನಾವು ನೋವು ಮಾಡಕ್ಕೆ ಅಂತಾನೆ ಸಖತ್ತಾಗಿನೇ ಉಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಳೆದ ಸೀಸನ್ ಅಲ್ಲೂ ನೀವು ನೋಡಿರ್ಬೋದು ಹೋಟೆಲ್ ಗಳಾಗಿ ಡಿವೈಡ್ ಆಗಿತ್ತು. ಆದ್ರೆ ಅದೇ ಕಂಟೆಸ್ಟೆಂಟ್ ಗಳನ್ನ ಯೂಸ್ ಮಾಡ್ಕೊಂಡೇನೆ ಒಬ್ರು ಅರ್ಧ ಜನ ಕಂಟೆಸ್ಟೆಂಟ್ ಗಳು ಗೆಸ್ಟ್ ಆಗಿ ಇನ್ನ ಅರ್ಧ ಜನ ಕಂಟೆಸ್ಟೆಂಟ್ ಗಳು ಹೋಟೆಲ್ ಮ್ಯಾನೇಜ್ಮೆಂಟ್ ಟೀಮ್ ಅಲ್ಲಿ ಇರ್ತಾರೆ. ಅದನ್ನ ಎಕ್ಸ್ಚೇಂಜ್ ಕೂಡ ಮಾಡ್ತಾರೆ. ಆದ್ರೆ ಈ ಬಾರಿ ಹಳೆ ಕಂಟೆಸ್ಟೆಂಟ್ ಗಳನ್ನ ಕರೆಸಿರೋದು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳ ಎನರ್ಜಿ ಕೂಡ ಡಬಲ್ ಆಗಿದೆ. ಹಾಗೇನೆ ಎಲ್ಲರ ಮುಖದಲ್ಲಿ ತುಂಬಾನೇ ನಗು ಹಾಗೇನೆ ಒಂದ್ ರೀತಿ ಹೊಸ ಹುಮ್ಮಸ್ಸು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಬೇರೆ ಜನನ ನೋಡಿ. ಇನ್ನು ರಜತ್ ಅವರು ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿನೇ ಟಕ್ಕರ್ನ ಕೂಡ ಕೊಡ್ತಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರ ಈಗೋನ ಹಾಗೇನೆ ಮತ್ತೆ ಅವರ ದುರಹಂಕಾರನ ಇಲ್ಲಿ ಕೂಡ ಸೈಲೆಂಟ್ ಆಗಿನೇ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾರೇ ಬಂದ್ರು ಕೂಡ ನಾನು ಅನ್ನೋ ಮಾತ್ರ ಹೋಗೋದಿಲ್ಲ ಅಂತ ಹೇಳ್ಬೋದು ಇವರಿಗೆ. ಯಾಕಪ್ಪ ಅಂದ್ರೆ ಯಾವ್ದೋ ಒಂದು ವಿಚಾರದ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ರಕ್ಷಿತಾ ಅವರು ನಿಮ್ಮ ವಾಯ್ಸ್ ಕೇಳ್ತಿಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ಅಂತ ಇಲ್ಲಿ ಒಂದ್ ರೀತಿಯಾಗಿ ಕೇಳಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಅವರ ಈಗೋ ಏನಿದೆಯೋ ಸಖತ್ತಾಗಿನೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇದ್ ರೀತಿ ಎಲ್ಲ ಗಾಂಚಲಿಗಳು ರಜತ್ ಮುಂದೆ ನಡೆಯೋದೇ ಇಲ್ಲ ಅಂತ ಹೇಳ್ಬೋದು. ರಜತ್ ಅವರು ಸಖತ್ತಾಗಿನೇ ಟಾಂಟ್ ಕೂಡ ಕೇಳ್ತಾರೆ ಕೊಡ್ತಾರೆ. ಏನಪ್ಪಾ ಅಂದ್ರೆ ಇಷ್ಟ ದಿನ ನಿಮ್ ಧ್ವನಿ ಮಾತ್ರ ಕೇಳಿಸ್ತಾ ಇತ್ತು, ತುಂಬಾನೇ ಜೋರಾಗಿ ಕೇಳಿಸ್ತಿತ್ತು. ಆದ್ರೆ ಇವತ್ತು ನಿಮ್ ಧ್ವನಿ ಕೇಳಿಸ್ತಾನೆ ಇಲ್ಲ ಅಂತ ಸಖತ್ತಾಗಿನೇ ಟಕ್ಕರ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಗಿಲ್ಲಿ ಅವ್ರಿಗೂ ಕೂಡ ಹೇಳ್ತಾರೆ ನೀವೆಲ್ಲ ರೋದನೆ ಆದ್ರೆ ನಾವು ಎಕ್ಸ್ ರೋದನೆಗಳು ಅಂತ ಹೇಳ್ಬೋದು. ಎಲ್ಲರ ಕಾಲನ್ನ ಹೇಳ್ಕೊಂಡು ಸಖತ್ತಾಗಿನೇ ಟಾಂಟ್ ನ ಕೊಡ್ತಾ ಇದ್ದಾರೆ ರಜತ್ ಅವರು. ಇವತ್ತಿನ ಎಪಿಸೋಡ್ ಆಗಿರ್ಬೋದು ಈ ವಾರದ ಎಪಿಸೋಡ್ ಆಗಿರ್ಬೋದು ಸಖತ್ತಾಗಿ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ತಿಲ್ ಮೇಲೂನು ಏನೋ ಕೊಬ್ಬನ್ನ ತೋರಿಸಿದ್ರು ತಿನ್ನೋ ಅವ್ರಿಗೆ ಇರ್ಬೇಕಾದ್ರೆ ಇಷ್ಟೊಂದು ಕೂತ್ಕೊಂಡು ಇನ್ನು ತಂದಾಕೋ ನಮಗೆ ಎಷ್ಟಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮನೆ ಮಂದಿ ಎಲ್ಲಾ ಕೂಗ್ನ ಹೊಡಿತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾದ ತಪ್ಪುಗಳು ಆಗಿರೋ ರೀತಿ ಕಾಣಿಸ್ತಾ ಇಲ್ಲ. ಇದನ್ನ ಬಿಟ್ಟು ಬೇರೆ ಏನಾದ್ರು ಗಿಲ್ಲಿ ಅವರು ಜಾಸ್ತಿಯಾಗಿ ಮಾತಾಡಿ ಏನಾದ್ರೂ ಕೆಟ್ಟ ಪದ ಬಳಕೆಯನ್ನ ಮಾಡಿದಾರ ಅಂತ ಕಾಯ್ದು ನೋಡ್ಬೇಕು. ಇದಕ್ಕೆ ಯಾರು ರಜತ್ ಅವರು ಬ್ಲಾಸ್ಟ್ ಆಗಿ ಏನ್ ಮಾತಾಡ್ತಿದ್ಯಾ ಮಾತಾಡೋದ್ರಲ್ಲಿ ಹಿಡ್ತಾ ಇರ್ಲಿ ಅನ್ನೋ ರೀತಿಯಾಗಿ ಇಲ್ಲಿ ಗಿಲ್ಲಿ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಅರ್ಥ ಮಾಡ್ಕೋಬೇಕು ಇದು ಸ್ಕಿಟ್ ರೋಸ್ಟ್ ಮಾಡೋ ಕಾರ್ಯಕ್ರಮ ಇದೆ. ರೋಸ್ಟ್ ಮಾಡ್ಬೇಕು ಅಂದಾಗ ಅವರು ನಮ್ಮ ಮೇಲೆ ಮಾತಾಡೋ ಸಹಜ ಅಂತ ಅನ್ಕೊಂಡು ಸುಮ್ನೆ ಇದ್ರೆ ಒಳ್ಳೇದು. ಆದ್ರೆ ಇಲ್ಲಿ ರಜತ್ ಅವರು ಆ ರೀತಿಯಾಗಿ ತಗೋತಾ ಇಲ್ಲ. ಅದು ಅಲ್ಲದೆ ಇಲ್ಲಿ ರಜತ್ ಅವರು ಆಗಿರ್ಬೋದು ಮಂಜು ಅವರಾಗಿರ್ಬೋದು ಎಲ್ರು ಸೇರ್ಕೊಂಡು ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ಅವ್ರಿಗೆ ಸಖತ್ತಾಗಿನೇ ಕಾಟನ ಕೊಟ್ಟಿದ್ದಾರೆ. ಸೊ ಅವರು ಇಲ್ಲಿ ಹೇಳೋದ್ರಲ್ಲಿ ಏನು ಕೂಡ ತಪ್ಪಿಲ್ಲ ಅಂತ ಹೇಳ್ಬೋದು. ಇನ್ನು ಮನೆಯ ಜನ ಕೂಡ ಎಲ್ರು ಅದಕ್ಕೆ ಖುಷಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಖುಷಿಯಾಗಿ. ಸೊ ಇಲ್ಲಿ ಗಿಲ್ಲಿ ಅವರು ಮಾಡ್ತಾ ಇರೋದು ತಪ್ಪಲ್ಲ ಅಂತ ಅನ್ಸೋದು ಸಹಜ ಅಂತ ಹೇಳ್ಬೋದು. ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿರ್ಬೋದು ಗಿಲ್ಲಿ ಏನಾದ್ರು ಮಾತಾಡ್ತಾ ಇದ್ರೆ ಮಾಡ್ತಾ ಇದ್ರೆ ಎಲ್ರು ತಡೀತಾ ಇದ್ರು ಸುಮ್ನಿರು ಗಿಲ್ಲಿ ಅಂತ. ಇಲ್ಲಿ ಯಾರು ಕೂಡ ತಡೀತಾ ಇಲ್ಲ. ಸೊ ಅದು ಕರೆಕ್ಟ್ ಆಗಿನೇ ಇದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ರಜತ್ ಅವರು ಹೇಳ್ತಾರೆ ಮನುಷ್ಯರ ಜಾತಿಗೆ ಸೇರಿದವರಾದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಲೋ ಅಂತ. ಇದು ನಿಜ ಅಂತ ಹೇಳ್ಬೋದು. ತುಂಬಾನೇ ಗಿಲ್ಲಿ ಅವರು ಸಖತ್ತಾಗಿನೇ ಇರಿಟೇಟ್ ಮಾಡ್ತಿದ್ದಾರೆ. ಅವ್ರಿಗೆ ಸ್ಪೇಸ್ ನ ಕೊಡ್ದಿರಾನೆ. ಆದ್ರೆ ಇಲ್ಲಿ ರಜತ್ ಅವರು ಅರ್ಥ ಮಾಡ್ಕೋಬೇಕು ಲಾಸ್ಟ್ ಇಯರ್ ನಾನ್ ಕೂಡ ಮಾಡಿರೋದು ಇದೆ ಅಂತ. ತಮ್ಮ ಜಾಗದಲ್ಲಿ ಬೇರೆಯವ್ರ ನಿಂತಾಗ ಹೇಗ್ ಕಾಣಿಸುತ್ತೆ ತಾವು ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಂಡು ಸುಮ್ನೆ ಇದ್ರೆ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಬಿಗ್ ಬಾಸ್ ಅವರೇ ಹೇಳಿದ್ದಾರೆ ಇದು ರಜತ್ ಸ್ಟೈಲ್ ಅಲ್ಲಿ ಪ್ರಾಸವಾಗಿರ್ಬೇಕು ಅಂತ. ಸೊ ಅದನ್ನ ನಾನ್ ಮಾತಾಡ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ತಗೊಂಡ್ರೆ ಇಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ಬೋದು. ಗಿಲ್ಲಿ ಅವ್ರದ್ದು ಅತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಒಂದ್ ಸ್ವಲ್ಪ ಅವರು ಅತಿಯಾಗಿ ಕಿರಿಕ್ ಮಾಡೋದು ನಿಜ ಅಂತ ಹೇಳ್ಬೋದು. ಆದ್ರೆ ಗಿಲ್ಲಿ ಅವರು ಒಂದ್ ಸ್ವಲ್ಪ ಕಂಟ್ರೋಲ್ ತಗೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅವರ ಇರಿಟೇಟ್ ಮಾಡೋ ರೀತಿನಾಗಿರ್ಬೋದು ಮಾತಾಡೋದನ್ನ ಆಗಿರ್ಬೋದು
ಒಂದೊಂದ್ ಕಡೆ ಕಂಟ್ರೋಲ್ಗೆ ತಗೊಳ್ಳೇಬೇಕಾಗುತ್ತೆ. ಆದ್ರೆ ಇಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ನೋಡಿರ್ಬೋದು, ಗಿಲ್ಲಿನ ಬಿಟ್ರೆ ಬೇರೆ ಯಾರು ಕಾಣಿಸೇ ಇಲ್ಲ ಅಂತ ಹೇಳ್ಬೋದು. 90% ಆಫ್ ದ ಎಪಿಸೋಡ್ ಫುಲ್ ಗಿಲ್ಲಿನೇ ಇದ್ರು ಅಂತ ಹೇಳ್ಬೋದು. ಬೇರೆ ಯಾರು ಕೂಡ ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಏನು ಇಲ್ಲ, ಸುಮ್ನೆ ಅವ್ರವ್ರ ಕೆಲ್ಸನ ಅವ್ರ ಮನೇಲಿ ಹೇಗ್ ಮಾಡ್ಕೊಂಡಿರ್ತಾರೋ ಅದೇ ರೀತಿಯಾಗಿ ಇದ್ರು. ಗಿಲ್ಲಿ ಕೂಡ ಅದೇ ರೀತಿಯಾಗಿದ್ರೆ ಇಲ್ಲಿ ತೋರ್ಸಕ್ಕೆ ಏನು ಕೂಡ ಕಂಟೆಂಟ್ ಇರ್ತಾನೆ ಇರ್ಲಿಲ್ಲ ಅಂತ ಹೇಳ್ಬೋದು. ಒಟ್ನಲ್ಲಿ ಗಿಲ್ಲಿ ಅವರು ಏನೇ ಮಾಡಿದ್ರು ಚಂದ ಅನ್ನೋ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇನ್ನು ಕಾಯ್ದು ನೋಡೋಣ ಏನೇನಾಗುತ್ತೆ ಅಂತ. ರಜತ್ ಅವರು ಇದೇ ರೀತಿಯಾಗಿ ಕಂಟೆಸ್ಟೆಂಟ್ ಆಗಿನೇ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಉಳ್ಕೊಂಡ್ಬಿಟ್ರೆ ಅಂತೂ ಗಿಲ್ಲಿ ಅವ್ರಿಗೆ ಸಖತ್ತಾಗೇನೆ ಟಾಂಟ್ ಕೊಡ್ಕೊಂಡು ಇರುತ್ತೆ, ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಕಾಯ್ದು ನೋಡೋಣ, ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬೇರೆ ಬರ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಸೊ ಇವ್ರು ಏನಾದ್ರೂ ಉಳ್ಕೋತಾರ, ಏನಾಗುತ್ತೆ ಅಂತ ಕಾಯ್ದು ನೋಡೋಣ. ಇದೇ ರೀತಿಯಾದ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.